ರಾಜ್ಯಾದ್ಯಂತ ಜಾತಿ ಗಣತಿ ಸಮೀಕ್ಷೆಗೆ ತಯಾರಿ ನಡೆದಿದೆ. ಆದರೆ ಬೆಂಗಳೂರಲ್ಲಿ ಮಾತ್ರ 3 ದಿನದ ಬಳಿಕ ಸಮೀಕ್ಷೆ ನಡೆಯುತ್ತೆ. ಇನ್ನು ಕ್ರಿಶ್ಚಿಯನ್ ಕಾಲಂಗೆ ಕೊಕ್ ನೀಡಿದೆ ಸರ್ಕಾರ. ಸಾಕಷ್ಟು ವಿರೋಧ ವ್ಯಕ್ತವಾದ ಬೆನ್ನಲ್ಲೇ ವಿರೋಧಕ್ಕೆ ಮಣಿದು ಇದೀಗ ಕ್ರಿಶ್ಚಿಯನ್ ಕಾಲಂಗೆ ಕೊಕ್ ನೀಡಿದೆ, ಅಂದ್ರೆ ಬ್ರೇಕ್ ಹಾಕಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ. ರಾಜ್ಯಾದ್ಯಂತ ಜಾತಿ ಗಣತಿ ಸಮೀಕ್ಷೆಗೆ ತಯಾರಿ ನಡೆದಿದೆ. ಬೆಂಗಳೂರಲ್ಲಿ 3 ದಿನದ ಬಳಿಕ ಸಮೀಕ್ಷೆ ನಡೆಯುತ್ತೆ. ಬೆಂಗಳೂರಲ್ಲಿ ಮಾತ್ರ ತಡವಾಗಿ ಸಮೀಕ್ಷೆ ಆರಂಭವಾಗುತ್ತೆ. ಉಳಿದ ಎಲ್ಲಾ ಜಿಲ್ಲೆಯಲ್ಲೂ ಕೂಡ ಇವತ್ತಿನಿಂದಲೇ ಸಮೀಕ್ಷೆ ಆರಂಭವಾಗುತ್ತೆ. 2-3 ದಿನ ತಡವಾಗಿ ಬೆಂಗಳೂರಲ್ಲಿ ಸರ್ವೆ ಸಾಧ್ಯತೆ ಇರುವಂಥದ್ದು. ಸಾಕಷ್ಟು ವಿರೋಧದ ನಡುವೆ, ಅಂದರೆ ಸಾಕಷ್ಟು ಎಡವಟ್ಟುಗಳು, ಗೊಂದಲಗಳ ನಡುವೆ ಇಂದಿನಿಂದ ಕೊನೆಗೂ ಜಾತಿ ಗಣತಿ ಮರು ಸಮೀಕ್ಷೆ ಆರಂಭವಾಗಿದೆ. ಜೊತೆಗೆ ಇದಕ್ಕೆ ತಯಾರಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಆದರೆ ಬೆಂಗಳೂರಲ್ಲಿ ಮಾತ್ರ 3 ದಿನದ ಬಳಿಕ ಸಮೀಕ್ಷೆ ನಡೆಯುತ್ತೆ. ಜೊತೆಗೆ ಇನ್ನೊಂದು ಕಡೆ ಕ್ರಿಶ್ಚಿಯನ್ ಕಾಲಂಗೆ ಕೊನೆಗೂ ಸರ್ಕಾರ ಬ್ರೇಕ್ ಹಾಕಿದೆ. ಇದಕ್ಕೂ ಕೂಡ ತೀವ್ರವಾದಂತಹ ವಿರೋಧ ವ್ಯಕ್ತವಾಗಿತ್ತು. ಇನ್ನು ಕ್ರಿಶ್ಚಿಯನ್ ಕಾಲಂ ಅಂದರೆ ಕ್ರಿಶ್ಚಿಯನ್ ಧರ್ಮದ ಅಡಿ ಹಿಂದೂ ಉಪಜಾತಿಗಳನ್ನು ಸೇರಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿರೋಧಗಳು ವ್ಯಕ್ತವಾಗಿತ್ತು. ಅಂದರೆ ಕ್ರಿಶ್ಚಿಯನ್ ಕುರುಬ, ಕ್ರಿಶ್ಚಿಯನ್ ಒಕ್ಕಲಿಗ, ಕ್ರಿಶ್ಚಿಯನ್ ಬ್ರಾಹ್ಮಿಣ್ ಈ ರೀತಿ 47 ಉಪಜಾತಿಗಳನ್ನು ಸೃಷ್ಟಿ ಮಾಡಲಾಗಿದೆ. ಆದರೆ ಕ್ರಿಶ್ಚಿಯನ್ ಜಾತಿಯಲ್ಲಿ ಈ ರೀತಿ ಒಳ ಪಂಗಡಗಳ ವ್ಯವಸ್ಥೆ ಇಲ್ಲ ಅಂತ ಸಾಕಷ್ಟು ವಿರೋಧಗಳು, ಟೀಕೆ, ಟಿಪ್ಪಣಿಗಳು ವ್ಯಕ್ತವಾಗಿತ್ತು. ಇದರಿಂದ ಹಿಂದೂ ಧರ್ಮವನ್ನು ಒಡೆಯೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬಂದಿತ್ತು. ಈಗ ಈ ಒಂದು ವಿರೋಧಕ್ಕೆ ಮಣಿದು ಕ್ರಿಶ್ಚಿಯನ್ ಕಾಲಂಗೆ ಬ್ರೇಕ್ ಹಾಕಿದೆ ಸರ್ಕಾರ. ತರಬೇತಿ ನೀಡೋದಕ್ಕೆ 1 ವಾರ ತಡವಾಯಿತು. ಇದು ಬೆಂಗಳೂರಿನ ವಿಚಾರ. ಅಂದರೆ ಬೆಂಗಳೂರಲ್ಲಿ ಮಾತ್ರ 3 ದಿನ ತಡವಾಗಿ ಸರ್ವೆ ಸಾಧ್ಯತೆ ಇದೆ. ಯಾಕಂದ್ರೆ ಈ ಒಂದು ಸರ್ವೆಗೆ ಸಿಬ್ಬಂದಿಗಳಿಗೆ ತರಬೇತಿ ಇನ್ನೂ ಕೂಡ ಸರಿಯಾಗಿ ಸಿಕ್ಕಿಲ್ಲ. ತರಬೇತಿ ನೀಡೋದಕ್ಕೆ 1 ವಾರ ತಡವಾಯಿತು. GBA ನೋಟಿಫಿಕೇಶನ್ ತಡ ಆಗಿದ್ದರಿಂದ ಈ ರೀತಿ ಲೇಟ್ ಆಗಿದೆ. ಇನ್ನು ಬೆಂಗಳೂರಿನಲ್ಲಿ 3-4 ದಿನ ತಡವಾಗಿ ಸರ್ವೆ ಆಗುತ್ತೆ ಅಂತ ಆಯೋಗ ಕೂಡ ಮಾಹಿತಿಯನ್ನ ನೀಡಿರುವಂಥದ್ದು. ಇನ್ನು ಬೆಂಗಳೂರು ಹೊರತುಪಡಿಸಿ ಉಳಿದ ಎಲ್ಲ ಜಿಲ್ಲೆಗಳಲ್ಲೂ ಇವತ್ತಿನಿಂದಲೇ ಈ ಒಂದು ಸರ್ವೆ ಏನಿದೆ ಆರಂಭವಾಗುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ರಾಜ್ಯಾದ್ಯಂತ ಸಾಕಷ್ಟು ವಿರೋಧದ ನಡುವೆಯೂ ಕೂಡ ಇವತ್ತು ಜಾತಿ ಗಣತಿ ಸಮೀಕ್ಷೆಗೆ ತಯಾರಿ ನಡೀತಾ ಇದೆ. ಆದರೆ ಬೆಂಗಳೂರಲ್ಲಿ ಮಾತ್ರ 3 ದಿನ ಲೇಟ್ ಆಗ್ತಾ ಇದೆ. ಇದಕ್ಕೆ ಕಾರಣ ಏನು ಅಂತ? ಖಂಡಿತ ಜನ, ಅಂದ್ರೆ ಜಾತಿ ಸಮೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಹಳಷ್ಟು ಆಕ್ರೋಶಗಳು, ಅದರಲ್ಲೂ ಕೂಡ ಪ್ರಮುಖವಾಗಿ ಬೆಂಗಳೂರಲ್ಲಿ ಒಕ್ಕಲಿಗ ಸಮುದಾಯ ಆಗಿರ್ಬೋದು, ಲಿಂಗಾಯತ ಸಮುದಾಯ ಆಗಿರ್ಬೋದು, ಸಮುದಾಯದಲ್ಲೇ ಈಗಾಗಲೇ ಅಂದ್ರೆ ನಾಯಕರುಗಳು, ರಾಜಕಾರಣಿಗಳು ಸೇರಿಕೊಂಡು ಬಹಳಷ್ಟು ಒಂದು ಆಕ್ರೋಶ ಅಂದ್ರೆ ಕೇಳಿ ಬರ್ತಾ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ಇವತ್ತಿನಿಂದ ದಸರಾ ಆರಂಭ. ದಸರಾ ಆರಂಭ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಜಾತಿ ಸಮೀಕ್ಷೆ ಮಾಡಬಾರ್ದು. ಯಾಕಂದ್ರೆ ಬೆಂಗಳೂರು ಬಿಟ್ಟು ತಮ್ಮ ಊರುಗಳಿಗೆ ಹೋಗುವಂತಹ ಸಾಧ್ಯತೆ ಬಹಳಷ್ಟು ಇರುವಂತದ್ದು. ಈಗಾಗಲೇ ಬಹುತೇಕ ಮಂದಿ ಮಕ್ಕಳಿಗೆ ರಜೆ ಇರುವ ಕಾರಣಕ್ಕಾಗಿ ಅಂದ್ರೆ ತಮ್ಮ ಊರಿಗೆ ತೆರಳಿರುವಂತದ್ದು. ಇನ್ನು ಬೆಂಗಳೂರಲ್ಲಿ ಇವತ್ತಿನಿಂದ ಜಿಲ್ಲೆಗಳಲ್ಲಿ ಜಾತಿ ಸಮೀಕ್ಷೆ ಶುರು ಆಗಿರುವಂತದ್ದು. ಆದ್ರೆ ಬೆಂಗಳೂರಿನಲ್ಲಿ ಇನ್ನು 3 ದಿನ ತಡವಾಗಿ ಆರಂಭ ಆಗುತ್ತೆ ಅನ್ನೋ ಮಾಹಿತಿ ಕೂಡ ನಿನ್ನೆ ದಯಾನಂದ್ ಅವರು ನೀಡಿರುವಂತದ್ದು. ಅಂದ್ರೆ ಬೆಂಗಳೂರಿನಲ್ಲಿರುವಂತಹ ಸಿಬ್ಬಂದಿಗಳಿಗೆ ತರಬೇತಿ ನೀಡೋದಕ್ಕೆ 1 ವಾರ ತಡವಾಯಿತು. GBA ನೋಟಿಫಿಕೇಶನ್ ತಡ ಆಗಿದ್ರಿಂದ ಬೆಂಗಳೂರಲ್ಲಿ ಲೇಟ್ ಆಗಿದೆ ಅನ್ನೋ ವಿಚಾರ ಕೂಡ ಈಗಾಗಲೇ ಬಯಲಾಗಿದೆ. ಬೇರೆ ಇಲಾಖೆಯಿಂದ ಕೂಡ ಈಗಾಗಲೇ ಜಾತಿ ಸಮೀಕ್ಷೆ ಮಾಡೋದಕ್ಕೆ ನೇಮಕ ಮಾಡಿದ್ದಾರೆ. ಹಾಗೇನೆ ಯಾವುದೇ ವಿದ್ಯಾರ್ಥಿಗಳಿಗೆ, ಅಂದ್ರೆ ಇದರಲ್ಲಿ ವಿದ್ಯಾರ್ಥಿಗಳನ್ನ ಕೂಡ ಬಳಕೆ ಮಾಡಿರುವಂತದ್ದು. ಸಮಸ್ಯೆ ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಅಕ್ಟೋಬರ್ 7ರ ಒಳಗೆ ಮುಗಿಸಲು ಪ್ಲಾನ್ ಅನ್ನ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ 3-4 ದಿನ ತಡವಾಗಿ ಪ್ರಾರಂಭ ಆಗುತ್ತೆ ಅನ್ನೋ ಮಾಹಿತಿ ಈಗಾಗಲೇ ಲಭ್ಯವಾಗಿದೆ. ಇವತ್ತಿಂದ ಬೆಂಗಳೂರಲ್ಲಿ ಯಾವುದೇ ರೀತಿಯಾದಂತಹ ಜಾತಿ ಸಮೀಕ್ಷೆ ಇರಲ್ಲ. ಅಂದ್ರೆ ಗುರುವಾರದಿಂದ ಜಾತಿ ಸಮೀಕ್ಷೆ ನಡೆಯುತ್ತೆ. ಅಷ್ಟು ಮಾತ್ರವಲ್ಲದೆ ಕೆಲಸದ ಮೇಲೆ ಅಥವಾ ಊರಿನ ಮೇಲೆ ಹೊರಗಡೆ ಹೋಗಿರೋರಿಗೆ ಆನ್ಲೈನ್ ಮೂಲಕ ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಅಂದ್ರೆ ಈಗಾಗಲೇ ವೆಬ್ಸೈಟ್ ಅನ್ನ ಪ್ರಕಟ ಮಾಡಿದ್ದಾರೆ. ಹಾಗೇನೆ ಹೆಚ್ಚಿನ ವಿವರಗಳಿಗೆ ಸಹಾಯವಾಣಿಯನ್ನ ಕೂಡ ಈಗಾಗಲೇ ತೆರೆದಿರುವಂತದ್ದು. ಅಷ್ಟು ಮಾತ್ರವಲ್ಲದೆ ಕೆಲವು ಅನಗತ್ಯ ವಿವಾದಗಳನ್ನ ಪರಿಹರಿಸಲು ಈಗಾಗಲೇ ಕ್ರಮವನ್ನ ಕೂಡ ಕೈಗೊಂಡಿದ್ದಾರೆ. ಸದ್ಯದ ಮಾಹಿತಿ ಪ್ರಕಾರ ಬೆಂಗಳೂರಲ್ಲಿ ಇವತ್ತಿನಿಂದ ಜಾತಿ ಸಮೀಕ್ಷೆ 3 ದಿವಸಗಳ ಮಟ್ಟಿಗೆ ಇರಲ್ಲ. ಆದ್ರೆ ಈಗಾಗಲೇ ಲಿಂಗಾಯತ ಸಮುದಾಯ ಆಗಿರ್ಬೋದು, ಬೇರೆ ಬೇರೆ ಸಮುದಾಯದವರು ಸಮೀಕ್ಷೆ ಮಾಡ್ಲೇಬಾರ್ದು ಅಂತ ಪಟ್ಟು ಹಿಡಿದಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹೈಕೋರ್ಟ್ ಅಲ್ಲಿ ಕೂಡ ಅರ್ಜಿ ವಿಚಾರಣೆ ಇದೆ. ಯಾವ ರೀತಿಯಾದಂತಹ ನ್ಯಾಯಾಲಯ ಆದೇಶ ಕೊಡುತ್ತೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರುವಂತದ್ದು. ಯಾಕಂದ್ರೆ ರಾಜ್ಯ ಸರ್ಕಾರ ಜಾತಿ ಸಮೀಕ್ಷೆಯನ್ನ ಮಾಡಬಾರ್ದು, ಸೆಂಟ್ರಲ್ ಗವರ್ಮೆಂಟ್ ಮಾತ್ರ. ಅಂದ್ರೆ ಈ ಹಿಂದೆ ಕೂಡ ಕೋಟಿ ವೆಚ್ಚ ಹಣವನ್ನ ವ್ಯಯಿಸಿ ಸಮೀಕ್ಷೆ ಮಾಡಲಾಗಿದೆ. ಅದು ಬಿಟ್ಟು ರಾಜ್ಯ ಸರ್ಕಾರ ಯಾಕೆ ಮಾಡ್ತಾ ಇದೆ ಅನ್ನೋದು ಕೂಡ ಈಗಾಗಲೇ ಪ್ರಶ್ನೆ ಇರುವಂತದ್ದು. ಸಿಂಚನ, ಇನ್ನು ಈ ಹಿಂದೆ ಬೆಂಗಳೂರಲ್ಲಿ ಸರಿಯಾಗಿ ಸರ್ವೆ ಆಗಿರಲಿಲ್ಲ. ಅಂದರೆ ಮನೆಯಲ್ಲಿ ಯಾರೂ ಇಲ್ಲದಂತಹ ವೇಳೆ ಸ್ಟಿಕ್ಕರ್ಗಳನ್ನ ಅಂಟಿಸಿ ಹೋಗಿದ್ರು. ಇದಕ್ಕೆ ತೀವ್ರವಾದಂತಹ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಈ ಬಾರಿ ಆ ರೀತಿ ಆಗ್ದಲೇ ಇರೋದಕ್ಕೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬಹುದು ಅಂತ?
ಖಂಡಿತ. ಯಾಕಂದ್ರೆ ಈಗ ಬೆಂಗಳೂರಲ್ಲಿ ಸಮೀಕ್ಷೆ ಮಾಡೋರಿಗೆ ಸರಿಯಾದ ರೀತಿ ಟ್ರೈನಿಂಗ್ ಇನ್ನೂ ಕೂಡ ಸಿಕ್ಕಿಲ್ಲ. ಇನ್ನು 3 ದಿವಸಗಳ ಕಾಲಾವಕಾಶ ಇರುವಂತದ್ದು. ಪ್ರಮುಖವಾಗಿ ಅಂದ್ರೆ ಪ್ರತಿಯೊಬ್ಬರ ಮನೆಗೆ ಸ್ಟಿಕ್ಕರ್ ಅನ್ನ ಅಂಟಿಸಿ ಹೋಗಿ ಕೆಲವೊಂದು ಕಡೆಗಳಲ್ಲಿ ಮನೆಗೆ ಮಾತ್ರವಲ್ಲದೆ ತಳ್ಳೋ ಗಾಡಿಗಳಿಗೆ, ಅಂದ್ರೆ ಪಾಳು ಬಿದ್ದ ಕಟ್ಟಡಗಳಿಗೆ, ಮರಗಳಿಗೆ ಎಲ್ಲ ಸಮೀಕ್ಷೆ ಮಾಡಿದ್ರು. ಇಲ್ಲಿ ಅಂದ್ರೆ ಸಿಬ್ಬಂದಿಗಳಿಗೆ ಒಂದು ದಿನಕ್ಕೆ ಇಷ್ಟು ಅಂತ ಒಂದು ಸಂಬಳವನ್ನ ಕೂಡ ನಿಗದಿ ಮಾಡಿರುವಂತದ್ದು. ಸೊ ಎಲ್ಲೋ ಒಂದು ಕಡೆ ಜಾತಿ ಸಮೀಕ್ಷೆ ಬಹಳಷ್ಟು ಮಿಸ್ಯೂಸ್ ಆಗ್ತಾ ಇರುವಂತದ್ದು. ಆದ್ರೆ ನಿನ್ನೆ ಒಂದು GBA ಒಂದು ಪ್ರೆಸ್ ಮೀಟ್ ಮಾಡುವ ಸಂದರ್ಭದಲ್ಲಿ ಅಂದ್ರೆ ಕೆಲವು ಏನು ಸ್ಟಿಕ್ಕರ್ ಅನ್ನ ಅಂಟಿಸಿರ್ತಾರೆ, ಅದರಲ್ಲಿ ಒಂದು ಅಂದ್ರೆ QR ಕೋಡ್ ಇರುತ್ತೆ. ಸೊ ನಮ್ಗೆ ಏನಾದ್ರೂ ಡೌಟ್ ಇದ್ರೆ ಅದರಲ್ಲಿ ಸ್ಕ್ಯಾನ್ ಮಾಡ್ಕೊಂಡು ಅಥವಾ ಸಹಾಯವಾಣಿಗೆ ಕರೆ ಮಾಡಿ ಡೌಟ್ ಅನ್ನ ನಿವಾರಣೆ ಮಾಡಬಹುದು ಹೇಳ್ತಿದ್ದಾರೆ. ಆದ್ರೆ ಇಲ್ಲಿ ಎಲ್ಲೋ ಒಂದು ಕಡೆ ಗವರ್ಮೆಂಟ್ ಕೂಡ ಈ ವೆಚ್ಚ ಒಂದು ಬಹಳಷ್ಟು ಕೋಟಿ ಹಣವನ್ನ ವ್ಯಯಿಸಿರುವಂತದ್ದು. ಸೊ ಸಿಬ್ಬಂದಿಗಳಿಗೆ ಪ್ರತಿನಿತ್ಯದ ಸಂಬಳ ಆಗಿರ್ಬೋದು, ಹೋಗಿ ಬರೋದಕ್ಕೆ ಪೆಟ್ರೋಲ್ ವ್ಯವಸ್ಥೆ ಆಗಿರ್ಬೋದು, ಊಟದ ವ್ಯವಸ್ಥೆ ಆಗಿರ್ಬೋದು, ಬೇರೆ ಬೇರೆ ಜಿಲ್ಲೆಗಳಿಂದ ಕರೆ ತಂದಿರುವಂತಹ ಶಿಕ್ಷಕರ ಕುತ್ಕೊಳ್ಳೋದಕ್ಕೆ ಜಾಗ ಆಗಿರ್ಬೋದು. ಸೊ ಎಲ್ಲೋ ಒಂದ್ ಕಡೆ ಹಣ ಮಾತ್ರ ದುಂದುವೆಚ್ಚ ಆಗ್ತಾ ಇದೆ. ಹಾಗೇನೆ ಮತ್ತೊಂದ್ ಕಡೆ ಜಾತಿ ಸಮೀಕ್ಷೆ ಸರಿಯಾದ ರೀತಿ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಇರುವಂತದ್ದು. ಯಾಕಂದ್ರೆ ಈಗಾಗ್ಲೇ ಲಿಂಗಾಯತ ಸಮುದಾಯದವರು 61 ಲಕ್ಷ ಅಂತ ಈಗಾಗಲೇ ನಮೂದು ಮಾಡಿದ್ದಾರೆ. ಅದರಲ್ಲಿ ಕ್ರಿಶ್ಚಿಯನ್ ಅನ್ನ ಕೂಡ ಸೇರಿಸಿರುವಂತದ್ದು. ಸೊ ಒಕ್ಕಲಿಗ ಸಮುದಾಯದ ಕೂಗು ಒಂದೇ, ನಮ್ದು 61 ಲಕ್ಷ ಜನ ಸಮೀಕ್ಷೆಯಲ್ಲಿ ಇಲ್ಲ. ಸೊ ಸಮೀಕ್ಷೆ ಮಾಡೋದು ಬೇಡ, ಎಲ್ಲೋ ಒಂದ್ ಕಡೆ ಸರಿಯಾದ ರೀತಿ ಸಮೀಕ್ಷೆ ಆಗಲ್ಲ. ಯಾಕಂದ್ರೆ ಈಗಾಗ್ಲೇ ಮಕ್ಕಳಿಗೆ ರಜೆ ಇರೋ ಕಾರಣಕ್ಕಾಗಿ ಮನೆ ಬಿಟ್ಟು ಬಹಳಷ್ಟು ಜನ ಬೇರೆ ಬೇರೆ ತಮ್ಮ ಊರಿಗೆ ತೆರಳಿದ್ದಾರೆ. ಸೊ ಈ ದಸರಾ ಸಂದರ್ಭದಲ್ಲಿ ಸಮೀಕ್ಷೆ ಆಗೋದು ಬೇಡ ಅಂತಾನೆ ಇರುವಂತದ್ದು. ಆದ್ರೆ CM ಸಿದ್ದರಾಮಯ್ಯ ಅವರು ದಸರಾ ಸಂದರ್ಭದಲ್ಲಿ ಯಾಕೆ ಸಮೀಕ್ಷೆಗೆ ಮುಂದಾಗಿದ್ದಾರೆ ಅನ್ನೋ ಕುತೂಹಲ ಕೂಡ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಭವ್ಯ ಸುನೀಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.